Hello girls, I hope all of you are doing well. Have you gone through the sessions, girls? Have you gone through the PPT? Have you understood? Any doubts about the last sessions? If no doubts, we shall continue with the session 8. That is the last session of cataloging codes and union catalog. Any doubts, girls? So in the last session, we studied about the compilation of union catalog. We studied 4 points about the compilation of union catalog. Can you tell me those 4 points, girls? ಯಾವ್ದು ಓದಿದ್ವಿ ಲಾಸ್ಟ್ ಸೆಷನಲ್ಲಿ ಅಂತ ಹೇಳ್ತೀರಾ? Yes, we studied about the libraries, then about materials, then ಆಮೇಲೆ ಮೆಟೀರಿಯಲ್ಸ್ ಆದಮೇಲೆ ಟೈಪ್ ಆಫ್ ಎಂಟ್ರೀಸ್. ಎಸ್, ಆಮೇಲೆ we also studied about the description. Now remaining compilation of union catalog we will see today. The next compilation of union catalog depends on arrangement. So once you have completed the entry na madidira, author entry madidira, title entry na madidira, then for periodicals ಮೇನ್ ಎಂಟ್ರಿಯನ್ನು ಮಾಡಿದ್ದೀರಾ ಮತ್ತು ಕ್ಲಾಸ್ ಇಂಡೆಕ್ಸ್ ಎಂಟ್ರಿಯನ್ನು ಮಾಡಿದ್ದೀರಾ. ಇವೆಲ್ಲ ಮಾಡಾದಮೇಲೆ ಇವುಗಳನ್ನು ಯಾವ ಥರ ಅರೇಂಜ್ಮೆಂಟ್ ಮಾಡಬೇಕು ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ಯಾವ ಅರೇಂಜ್ಮೆಂಟ್ ಒಳ್ಳೆಯದಾಗುತ್ತೆ ಅಥವಾ ಯಾವ ಅರೇಂಜ್ಮೆಂಟು ರೀಡರ್ಸ್ಗೆ ಈಸಿ ಆಗುತ್ತೆ ಅನ್ನೋದನ್ನು ನೋಡ್ಬೋದು. ಸೊ ವೆನ್ ಯು ಆರ್ ಅರೇಂಜಿಂಗ್ ದ ಯೂನಿಯನ್ ಕ್ಯಾಟಲಾಗ್ ಫಾರ್ ಬುಕ್ಸ್, it should be arranged in a single file alphabetically. So alphabetically single file ಆಗಿ ಯೂನಿಯನ್ ಕ್ಯಾಟಲಾಗ್ ಫಾರ್ ಬುಕ್ಸನ್ನು ಅರೇಂಜ್ ಮಾಡಬೇಕಾಗುತ್ತೆ. ಬಟ್ ವೆನ್ ಯು ಕಮ್ ಟು ದಿ ಅರೇಂಜ್ಮೆಂಟ್ ಆಫ್ ಪಿರಿಯಾಡಿಕಲ್ಸ್, ಯೂನಿಯನ್ ಕ್ಯಾಟಲಾಗ್ ಆಫ್ ಪಿರಿಯಾಡಿಕಲ್ಸ್, ಇಟ್ ಶುಡ್ ಹ್ಯಾವ್ 2 ಫೈಲ್ಸ್. ಬಿಕಾಸ್ ಅಲ್ಲಿ ನೀವು 2 ಎಂಟ್ರಿ ಮಾಡ್ತೀರಾ, ಒಂದು ಮೇನ್ ಎಂಟ್ರಿ, ಇನ್ನೊಂದು ಕ್ಲಾಸ್ ಇಂಡೆಕ್ಸ್ ಎಂಟ್ರಿ. ಸೊ ಹಂಗಾಗಿ ಮೇನ್ ಎಂಟ್ರಿ ಎಲ್ಲ ಏನಾಗುತ್ತೆ, ದಟ್ ವಿಲ್ ಬಿ ಅರೇಂಜ್ಡ್ ಅಂಡರ್ ಕ್ಲಾಸಿಫೈಡ್ ಫೈಲ್. ಇಟ್ ವಿಲ್ ಬಿ ಅರೇಂಜ್ಡ್ ಅಂಡರ್ ಕ್ಲಾಸಿಫೈಡ್ ಫೈಲ್. ಆ್ಯಂಡ್ ದಿ ಕ್ಲಾಸ್ ಇಂಡೆಕ್ಸ್ ಎಂಟ್ರಿ ಅಂತ ಏನು ಮಾಡ್ತೀರಲ್ವಾ, ದಟ್ ವಿಲ್ ಬಿ ಅರೇಂಜ್ಡ್ ಅಂಡರ್ ದಿ ಆಲ್ಫಾಬೆಟಿಕಲ್ ಫೈಲ್. ಓಕೆ, ಸೊ ದ ಎಂಟ್ರೀಸ್ ಆಫ್ ದಿ ಯೂನಿಯನ್ ಕ್ಯಾಟಲಾಗ್ ಆಫ್ ಪೀರಿಯಾಡಿಕಲ್ಸ್ will be arranged in 2 files. One is classified file and another one is alphabetical file. So where the main entries will go to the classified file and the class index entries will go to the alphabetical file. This is about the arrangement. As some of the union catalogs are being compiled with the help of the computer, nowadays it is becoming increasingly possible to provide ಮಲ್ಟಿಪಲ್ ಅಪ್ರೋಚಸ್. ಸೊ ಯೂನಿಯನ್ ಕ್ಯಾಟಲಾಗ್ಸನ್ನು ನಾವು ಕಂಪ್ಯೂಟರ್ ಮೂಲಕ ಕಂಪೈಲ್ ಮಾಡೋದ್ರಿಂದ ಆದಷ್ಟು ಮಲ್ಟಿಪಲ್ ಅಪ್ರೋಚಸ್, ನಾಟ್ ಓನ್ಲಿ ಆಥರ್, ಟೈಟಲ್, ಬಟ್ ಆಲ್ಸೋ ಸಬ್ಜೆಕ್ಟು ಮತ್ತು ಬೇರೆ ಮಲ್ಟಿಪಲ್ ಅಪ್ರೋಚಸ್ ಮೂಲಕ ಸೀರೀಸ್ ಆಗಿರ್ಬೋದು ಅಥವಾ ಬೇರೆ ಥರದ್ದು, ಲೈಕ್ ಫಾರ್ ಎಕ್ಸಾಂಪಲ್ ಕ್ಲಾಸ್ ಇಂಡೆಕ್ಸ್ ಎಂಟ್ರಿ ಹೇಳಿದ್ವಿ, ಆಮೇಲೆ ರೆಫರೆನ್ಸ್ ಎಂಟ್ರಿ ಆಗಿರ್ಬೋದು. ನಾವು ಯಾವುದೇ ಥರದ ಎಂಟ್ರೀಸನ್ನು ಆದಷ್ಟು ಬೇಗ ಮಾಡಲಿಕ್ಕೆ ಕಂಪ್ಯೂಟರ್ ನಮಗೆ ಹೆಲ್ಪ್ ಮಾಡ್ತಾಯಿದೆ. ಸೊ ಯೂನಿಯನ್ ಕ್ಯಾಟಲಾಗ್ ಕಂಪ್ಯೂಟರ್ ಮೂಲಕ ಮಾಡ್ತಾ ಇರೋದ್ರಿಂದ ಆದಷ್ಟು ಬೆನಿಫಿಟ್ಸ್ ನಮಗೆ ಇದೆ. ಆ್ಯಂಡ್ ಮಲ್ಟಿಪಲ್ ಅಪ್ರೋಚಸ್ ಕ್ಯಾನ್ ಬಿ ಸ್ಯಾಟಿಸ್ಫೈಡ್ ವಿತ್ ದ ಹೆಲ್ಪ್ ಆಫ್ ದಿ ಕಂಪ್ಯೂಟರ್. ಓಕೆ, ದಿಸ್ ಇಸ್ ಅಬೌಟ್ ದಿ ಅರೇಂಜ್ಮೆಂಟ್. Then next is physical form. Now girls, you have studied about the physical form of catalog. ಜ್ಞಾಪಕ ಇದೆ ಅಂದ್ಕೊಡ್ತೀನಿ. ಎಷ್ಟು ವಿಧವಾದ ಫಿಸಿಕಲ್ ಫಾರ್ಮ್ಸ್ ಇದೆ ಮಕ್ಕಳ? There are 2 forms of catalog. One is outer form of catalog ಅಥವಾ physical form of catalog and another one is called as inner form of catalog. ಹೌದಾ? ಸೊ ಔಟರ್ ಫಾರ್ಮ್ ಆಫ್ ಕ್ಯಾಟಲಾಗಿಂಗಲ್ಲಿ ಬುಕ್ ಫಾರ್ಮ್, ಶೆಫ್ ಫಾರ್ಮ್ ಮತ್ತು ಕಾರ್ಡ್ ಫಾರ್ಮನ್ನು ಓದಿದ್ದೀರಾ, ಹೌದಾ? ಜ್ಞಾಪಕ ಇದೆಯಾ? ಸೊ ಅದರಲ್ಲಿ ಯೂನಿಯನ್ ಕ್ಯಾಟಲಾಗನ್ನು ಕಂಪೈಲ್ ಮಾಡಲಿಕ್ಕೆ ಶೆಫ್ ಫಾರ್ಮ್ ಆಫ್ ಕ್ಯಾಟಲಾಗಿಂಗ್ ಈಸ್ ಪ್ರಿಫರಬಲ್ ದ್ಯಾನ್ ದಿ ಕಾರ್ಡ್ ಫಾರ್ಮ್ ಆಫ್ ಕ್ಯಾಟಲಾಗಿಂಗ್. Okay, so what is the size of the chef form of catalog? It is
4 by 6 inches. 4 by 6 inches. So as it is printed in the Sheff form of cataloging, Sheff form of cataloging ಇನ್ನೊಂದು ಹೆಸರು ಇದೆ, ಅದನ್ನು ಲೂಸ್ ಲೀಫ್ ಫಾರ್ಮ್ ಆಫ್ ಕ್ಯಾಟಲಾಗಿಂಗ್ ಅಂತಲೂ ಕರಿತೀವಿ. ಜ್ಞಾಪಕ ಇದೆಯಾ ಮಕ್ಕಳೇ? ಲೂಸ್ ಲೀಫ್ ಫಾರ್ಮ್ ಆಫ್ ಕ್ಯಾಟಲಾಗಿಂಗ್ ಅಂತ ಕೂಡ ಹೇಳ್ತೀವಿ. ಸೊ ಈ ಲೂಸ್ ಲೀಫ್ ಫಾರ್ಮ್ ಆಫ್ ಕ್ಯಾಟಲಾಗಿಂಗ್ ಆರ್ ಶೆಫ್ ಫಾರ್ಮ್ ಆಫ್ ಕ್ಯಾಟಲಾಗಿಂಗಲ್ಲಿ ಯೂನಿಯನ್ ಕ್ಯಾಟಲಾಗನ್ನು ಪ್ರಿಪೇರ್ ಮಾಡಿ ಪ್ರಿಂಟ್ ಮಾಡಿದಾಗ ಅವುಗಳು ಒಂದು ವ್ಯಾಲ್ಯೂಬಲ್ ಟೂಲ್ ಆಗಿ ನಮ್ಮಲ್ಲಿ ಉಳ್ಕೊಳ್ಳುತ್ತೆ, ಅಂದರೆ ಲೈಬ್ರರೀಸಲ್ಲಿ ಉಳ್ಕೊಳ್ಳುತ್ತೆ. ವಿತ್ ದ ಹೆಲ್ಪ್ ಆಫ್ ವಿಚ್ ಬಿಬ್ಲಿಯೋಗ್ರಾಫಿಕಲ್ ಇನ್ಫಾರ್ಮೇಷನ್ ಕ್ಯಾನ್ ಬಿ ಕ್ರಿಯೇಟೆಡ್, ಅಥವಾ ಬಿಬ್ಲಿಯೋಗ್ರಾಫಿಕಲ್ ಲಿಸ್ಟ್ ಕ್ಯಾನ್ ಬಿ ಕ್ರಿಯೇಟೆಡ್. ರೈಟ್, this can be possible in a local union catalog, but printing of a national union catalog is very very difficult, but on a selective basis you can do it. Not on all national union catalog ಅನ್ನು ಮಾಡಲಿಕ್ಕಾಗಲ್ಲ, ಆಲ್ ದ ಹೋಲ್ಡಿಂಗ್ಸ್ ಅನ್ನು ಮಾಡೋಕ್ಕಾಗಲ್ಲ, ಬಟ್ ಸೆಲೆಕ್ಟಿವ್ ಬೇಸಿಸ್ ಮೇಲೆ ನೀವು ಪ್ರಿಂಟನ್ನು ಮಾಡ್ಕೋಬೋದು. ಬಟ್ ಹ್ಯಾವಿಂಗ್ ದಿಸ್ ಯೂನಿಯನ್ ಕ್ಯಾಟಲಾಗ್ ಆಫ್ ನ್ಯಾಷನಲ್ ಲೆವೆಲ್ ಅಥವಾ ನ್ಯಾಷನಲ್ ಸ್ಕೋಪ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಟು maintain. Then next is method of compilation and revision. ಸೊ ಯಾವ ಥರ ಕಂಪೈಲ್ ಮಾಡ್ತೀರಾ? ನೀವು ಇಷ್ಟೆಲ್ಲ ಯೋಚನೆ ಮಾಡಿ ಇಟ್ಕೊಂಡಿದ್ದೀರಾ. ಯು ನೋ ಹೌ ಟು ಡೂ ದ ಎಂಟ್ರೀಸ್, ಯು ನೋ ಹೌ ಟು ಅರೇಂಜ್, ಆಲ್ ದೀಸ್ ಯು ಹ್ಯಾವ್ ಮೇಡ್, ಬಟ್ ನೌ ಯು ಹ್ಯಾವ್ ಟು ನೋ ವಾಟ್ ಇಸ್ ದ ಮೆಥಡ್ ಆಫ್ ಕಂಪೈಲೇಷನ್. ಸೊ ನೀವು ಯಾವ ಮೆಥಡನ್ನು ಕಂಪೈಲ್ ಮಾಡಲಿಕ್ಕೆ ಯೂಸ್ ಮಾಡ್ತೀರಾ ಅಂತ ಹೇಳಿ, ಆಯಿತಾ? ಸೊ ಇನ್ ಅ ಲಾರ್ಜ್ ಲೈಬ್ರರಿ, ಇಫ್ ಅ ಲಾರ್ಜ್ ಲೈಬ್ರರಿ, ಇಟ್ ಕ್ಯಾನ್ ಸರ್ಕ್ಯುಲೇಟ್ ಇಟ್ಸ್ ಕ್ಯಾಟಲಾಗ್ of holdings amongst its cooperating cataloging libraries, ಆಯಿತಾ? ಸೊ ಎಕ್ಸ್ಕ್ಯೂಸ್ ಮಿ, ಲಾರ್ಜ್ ಲೈಬ್ರರೀಸ್ ಏನು ಮಾಡ್ಬೋದು, ಅವರ ಕ್ಯಾಟಲಾಗಿಂಗ್ಸ್ ಏನಿದೆಯೋ ಅವುಗಳನ್ನು ಕೋಆಪರೇಟಿವ್ ಲೈಬ್ರರಿಗೆ ಸರ್ಕ್ಯುಲೇಟ್ ಮಾಡ್ಬೋದು. ದೆನ್ ಈಚ್ ಆಫ್ ದೀಸ್ ಇಂಡಿಕೇಟ್ ಐಟಮ್ಸ್ available with them and also add further titles if not listed therein. This is certainly a time consuming method. So a large libraries ಏನು ಮಾಡ್ಬೋದು, they can circulate their catalog of holdings amongst the cooperating libraries. Then the cooperating libraries, if they can add the other titles which are not available in that particular union catalog which is being circulated, and those can be added with the list and can be sent back to the library which has sent the circulation. ಇದು ಒಂದು ಮೆಥಡು. ಸೊ ಬಟ್ ಇದು ಟೈಮ್ ಕನ್ಸ್ಯೂಮಿಂಗ್ ಮೆಥಡ್, ಯಾಕಂದರೆ ಪ್ರತಿ ಲೈಬ್ರರಿನೂ ಈ ಡಾಕ್ಯುಮೆಂಟ್ ಅಂದರೆ ಕ್ಯಾಟಲಾಗನ್ನು ನೋಡಿ ಆಮೇಲೆ ಅವರು ಅದನ್ನು ಬೇಸಾಗಿ ಇಟ್ಕೊಂಡು ಆಮೇಲೆ ಅವರಲ್ಲಿ ಯಾವ ಕಲೆಕ್ಷನ್ಸ್ ಇದೆ ಅಂತ ನೋಡಿ ಅದನ್ನು ಆಮೇಲೆ ಅವರು ಕ್ಯಾಟಲಾಗಿಂಗ್ ಯಾವುದಕ್ಕಿಲ್ಲ ಆ ಪರ್ಟಿಕ್ಯುಲರ್ ಲೈಬ್ರರಿಯವರು ಅಂದರೆ ಬೇರೆ ಲೈಬ್ರರಿಯವ್ರು ಕಳಿಸಿರೋದ್ರಲ್ಲಿ ಯಾವ್ಯಾವ ಟೈಟಲ್ಸ್ ಇಲ್ಲ ಅಂತ ಹುಡುಕಿ ಅವರು ಬರೆಯೋದು ಅಥವಾ ಅದನ್ನು ಪ್ರಿಂಟ್ ಮಾಡೋದು ಸ್ವಲ್ಪ ಕಷ್ಟವಾದ ಕೆಲಸನೇ. ಸೊ ಹಾಗಾಗಿ ಇಟ್ ಈಸ್ ಎ ಟೈಮ್ ಕನ್ಸ್ಯೂಮಿಂಗ್ ಮೆಥಡ್. ದ ನೆಕ್ಸ್ಟ್ ಮೆಥಡ್ ಇಸ್, second possibility is that instead of one copy, a number of copies of the basic catalog are circulated and the final catalog would be a unified one. So this is the second possibility. ಒಂದು ಕಾಪಿ ಕಳಿಸೋದು ಬದಲು ಸುಮಾರು ಕಾಪೀಸು ಅಂದರೆ ನಂಬರ್ ಆಫ್ ಕಾಪೀಸ್ ಆಫ್ ಬೇಸಿಕ್ ಕ್ಯಾಟಲಾಗನ್ನು ಸರ್ಕ್ಯುಲೇಟ್ ಮಾಡೋದು. ಎಲ್ಲ ಸರ್ಕ್ಯುಲೇಟ್ ಮಾಡಾದಮೇಲೆ ಒಟ್ಟಿಗೆ ಎಲ್ಲ ಕಡೆಯಿಂದ ಬಂದಂತಹ ಕ್ಯಾಟಲಾಗ್ಸನ್ನು ಇಟ್ಕೊಂಡು ಫೈನಲ್ ಆಗಿ ಒಂದು ಯೂನಿಫೈಡ್ ಕ್ಯಾಟಲಾಗನ್ನು ಮಾಡೋದು. ಇದು ಇನ್ನೊಂದು ಮೆಥಡ್ ಆಫ್ ಕಂಪೈಲೇಷನ್ ಆಫ್ ಯೂನಿಯನ್ ಕ್ಯಾಟಲಾಗ್. ದೆನ್ ಥರ್ಡ್ ಪಾಸಿಬಿಲಿಟಿ ಈಸ್ ದಟ್ ಈಚ್ ಲೈಬ್ರರಿ ಮೇ ಮೇಕ್ ಅ ಕ್ಯಾಟಲಾಗ್ ಆಫ್ ಇಟ್ಸ್ ಹೋಲ್ಡಿಂಗ್ಸ್ ಆ್ಯಂಡ್ ದೀಸ್ ಕ್ಯಾಟಲಾಗ್ಸ್ ಮೇ ಬಿ ಕ್ಯೂಮಿಲೇಟೆಡ್. ಸೊ ಮೂರನೇ ಪಾಸಿಬಿಲಿಟಿ ಏನು, ಪ್ರತಿ ಲೈಬ್ರರಿಗಳು ಅವ್ರದ್ದು ಕ್ಯಾಟಲಾಗಿಂಗ್ ಮಾಡ್ತೀವಿ. ಯೂಶ್ವಲಿ ನಾವು ಲೈಬ್ರರಿ ಕ್ಯಾಟಲಾಗಿಂಗ್ ಮಾಡ್ತೀವಿ. ಸೊ ಆ ಲೈಬ್ರರಿ ಕ್ಯಾಟಲಾಗ್ ಹೋಲ್ಡ್ ಏನಿದೆಯಾ ಆ ಕ್ಯಾಟಲಾಗ್ಸನ್ನು ಒಟ್ಟುಗೂಡಿಸಿ ಒಂದು ಕ್ಯಾಟಲಾಗಿಂಗ್ ಹಂಗಾಗಿ ಮಾಡೋದು. ಸೊ ದಿಸ್ ಈಸ್ ಅಕ್ಯುಮಿಲೇಟೆಡ್ ಕ್ಯಾಟಲಾಗ್ ಅಂತ ಹೇಳ್ಬೋದು. ಸೊ ಇದು ಥರ್ಡ್ ಮೆಥಡ್. ಫೋರ್ತ್ ಮೆಥಡ್ ಏನು ಅಂತ ಹೇಳಿದರೆ, ಫೋರ್ತ್ ಪಾಸಿಬಿಲಿಟಿ ಏನು ಅಂತ ಹೇಳಿದರೆ, ಒನ್ ಆರ್ ಮೋರ್ ಪರ್ಸನ್ಸ್ ವಿ ಸೆಂಡ್ from one library to another library to collect information on cataloging. So we send persons from one library to another library, they work on cataloging, they collect the cataloging of the holdings of the library, and then finally they prepare one particular cataloging with the help of the collection of information, right? This is the fourth method for compilation of union catalog.
Okay, now as you all know, in today's world there are lot of catalogs which are based on computers. OPAC ಅಂತ ಇದೆ, ವೆಬ್ OPAC ಅಂತ ಇದೆ, ಆಯಿತಾ. ಇವುಗಳಿಂದ ನಾವು ಆದಷ್ಟು ಬೇಗ ಕ್ಯಾಟಲಾಗ್ಸನ್ನು ಅಥವಾ ಯೂನಿಯನ್ ಕ್ಯಾಟಲಾಗ್ಸನ್ನು ಪ್ರಿಪೇರ್ ಮಾಡ್ಬೋದು. ಅದೂ ಕಷ್ಟ ಇಲ್ಲದೇ ಮತ್ತು ಎಕ್ಸ್ಪೆನ್ಸಿವ್ ಇಲ್ಲದೆ, ಅಂದರೆ ಇನ್ಎಕ್ಸ್ಪೆನ್ಸಿವ್, ದಟ್ ಯು ಕ್ಯಾನ್ ಈಸಿಲಿ prepare the union catalog at a very low cost and without difficulty, because we are using the computerized based union catalogs. So development of computer based union catalogs ಇರೋದ್ರಿಂದ we can achieve the compilation of union catalog easily ಅಂತ ಹೇಳ್ತಾರೆ. Next, based on this we'll have some MCQs. Union catalog for books should be arranged in dash file: single file, ಡಬಲ್ ಫೈಲ್, 3 ಫೈಲ್. ಯಾವ ಫೈಲಲ್ಲಿ, ಯಾವ ಥರ ಫೈಲಲ್ಲಿ ಫೈಲ್ ಮಾಡ್ತೀರಾ? ಸಿಂಗಲ್ ಫೈಲಾ, ಡಬಲ್ ಫೈಲಾ, 3 ಫೈಲಾ? ಯೂನಿಯನ್ ಕ್ಯಾಟಲಾಗ್ ಫಾರ್ ಬುಕ್ಸ್, ಎಸ್, ಇಟ್ ಶುಡ್ ಬಿ ಅರೇಂಜ್ಡ್ ಇನ್ ಸಿಂಗಲ್ ಫೈಲ್. ಯೂನಿಯನ್ ಕ್ಯಾಟಲಾಗ್ ಫಾರ್ ಪೀರಿಯಾಡಿಕಲ್ಸ್ ಶುಡ್ ಬಿ ಅರೇಂಜ್ಡ್ ಇನ್ ಡ್ಯಾಶ್ ಫೈಲ್: 1 ಫೈಲ್, 2 ಫೈಲ್, 3 ಫೈಲ್. ಎಷ್ಟು ಫೈಲು? ಎಸ್, ಇಟ್ ಈಸ್ 2 ಫೈಲ್. ಪೀರಿಯಾಡಿಕಲ್ಸ್ಗೆ ಮೇನ್ ಎಂಟ್ರಿ ಒಂದು ಮಾಡ್ತೀವಿ. ಮೇನ್ ಎಂಟ್ರಿ ವಿಲ್ ಗೋ ಟು ಕ್ಲಾಸಿಫೈಡ್ ಪಾರ್ಟ್ ಆ್ಯಂಡ್ ಕ್ಲಾಸ್ ಇಂಡೆಕ್ಸ್ ಎಂಟ್ರಿ ವಿಲ್ ಗೋ ಟು ಆಲ್ಫಾಬೆಟಿಕಲ್ ಪಾರ್ಟ್. ಸೊ ಹಂಗಾಗಿ 2 ಫೈಲ್ಗಳನ್ನ ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ದ ಸ್ಯೂಟಬಲ್ ಫಿಸಿಕಲ್ ಫಾರ್ಮ್ ಟು ಪ್ರಿಪೇರ್ ಯೂನಿಯನ್ ಕ್ಯಾಟಲಾಗ್ ಈಸ್ ಬುಕ್ ಫಾರ್ಮ್, ಕಾರ್ಡ್ ಫಾರ್ಮ್, ಶೆಫ್ ಫಾರ್ಮ್. ಯಾವ ಫಾರ್ಮ್ ಅಪ್ಪ ಹೇಳ್ತೀರಾ? The suitable physical form of catalog which can be used to prepare union catalog ಯಾವುದು? book form, card form, chef form? Yes, it is chef form. The size of chef form of catalog is 4 by 6 inches, 5 by 3 inches, 7 by 4 inches. ಯಾವುದು ಹೇಳ್ತೀರಾ? Can you guess? Yes, it is 4 by 6 inches. It is 4 by 6 inches. Next, main entry will be arranged in dash file. Main entry ಯಾವುದೆಲ್ಲ ಅರೇಂಜ್ ಮಾಡ್ತೀವಿ? ಪೀರಿಯಾಡಿಕಲ್ಸ್ದು ಆಲ್ಫಾಬೆಟಿಕಲ್ ಅರೇಂಜ್ಮೆಂಟಾ, ಕ್ಲಾಸಿಫೈಡ್ ಅರೇಂಜ್ಮೆಂಟಾ, ಸಬ್ಜೆಕ್ಟ್ ಅರೇಂಜ್ಮೆಂಟಾ? ಮೇನ್ ಎಂಟ್ರಿ. ಮೇನ್ ಎಂಟ್ರಿಯಲ್ಲಿ ನಾವು ಲೀಡಿಂಗ್ ಸೆಕ್ಷನಲ್ಲಿ ಕಾಲ್ ನಂಬರ್ನ ಬರೀತೀವಿ. ಸೊ ಅದು ಯಾವುದಕ್ಕೆ ಹೋಗುತ್ತೆ? Yes, it will go to classified file. It will go to classified file. Okay, so in this session, girls, we studied about the compilation of union catalog. So have you any doubts in this unit, girls? Any doubts about the catalog codes and union catalog? So in this unit we discussed about the codes of cataloging, right from early codes of cataloging ಇಂದ ಹಿಡಿದು ಚಾರ್ಲ್ಸ್ ಆಮಿಕಟರ್ ಅವರು ಮಾಡಿದಂತಹ ಕ್ಯಾಟಲಾಗಿಂಗ್ ಇವತ್ತಿಗೂ ಕೂಡ ಮಾಡರ್ನ್ ಕ್ಯಾಟಲಾಗಿಂಗಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ವಿ, ರೈಟ್. ಇಸ್ ರೂಲ್ಸ್ ಆರ್ ಯೂಸ್ಡ್ ಫಾರ್ ಎವರ್. ಆ್ಯಂಡ್ ವಿ ಆಲ್ಸೋ ಸಾ ಟು ಕ್ಲಾಸಿಫೈಡ್ ಕ್ಯಾಟಲಾಗ್ ಕೋಡ್ ವಿಚ್ ವಾಸ್ ಡಿವೈಸ್ಡ್ ಬೈ ಡಾಕ್ಟರ್ S.R. Ranganathan in 1934. And this is the code which uses the normative principles and canons, and it is based on the scientific basis. Okay, then we saw to AACR 1, which is the development of ICCP, that is International Conference on Cataloging Principles, which was held at Paris in 1961. We also saw to its aims, and also we saw to its salient features. And apart from that, we also studied about AACR 2, which came out in the year 1978. What are its aims and objectives and its guidelines, and what is the structure of AACR 2? That is, it has part 1 and part 2. And we also studied about the union catalog, the definition of union catalog, and the types of union catalog,
functions of Union Catalog and the compilation of Union Catalog, and how this Union Catalog is helpful to the librarian. ಇದ್ರ ಬಗ್ಗೆನೂ ನಾವು ತಿಳ್ಕೊಂಡ್ವಿ. ಸೊ ಇಷ್ಟು ನೀವು ಈ ಚಾಪ್ಟ್ರಲ್ಲಿ ಓದಿದ್ದೀರಾ, ದಟ್ ಈಸ್ ಯೂನಿಟಲ್ಲಿ ಓದಿದ್ದೀರಾ. ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದೆಯಾ ಮಕ್ಕಳೇ? ಎನಿ ಡೌಟ್ಸ್ ಇನ್ ದಿಸ್? ಯು ಕ್ಯಾನ್ ಆಸ್ಕ್. If no doubts, we shall conclude with this session, girls. And one more thing, keep studying. Don't waste your time. Keep studying and see to this all these videos which are done by other lecturers also, so that you can learn more things. Okay girls, we'll end up with the session. Thank you. Have a nice day.